ಎಲ್ಲರೂ ಇಲ್ಲಿ ಬಂದಿದ್ದೀರ 7 ಪಂಚಾಯಿತಿಯಿಂದ. ಅವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವೆಲ್ಲ ಸೇರಿರೋದು 18ನೇ ಲೋಕಸಭೆ ಚುನಾವಣೆ ನಡೀತಾ ಇದೆ. ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಮ್ಮ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ. ಅವರು ಪರವಾಗಿ ಅವರು ಮನೆಯವರು, ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಿಮ್ಮೆಲ್ಲ ಮತಯಾಚನೆ ಮಾಡೋದಕ್ಕೆ ನಾವು ಇವತ್ತೆಲ್ಲ ಸೇರಿದ್ದೀವಿ. ನಮ್ಮ ಆರ್ನಾಳ್ ಭಾಗದ 7 ಪಂಚಾಯಿತಿಗಳು ಭಾಳ ಹೊತ್ತು ಆಗಿದೆ. ಸೇರಿದಾಗ ಮೊದಲು ಶುರುವಾಗಿದ್ದು ಸರಿಯಾಗಿ ಶುರುವಾದರೆ ಎಂಡು ಸರಿಯಾಗುತ್ತೆ ಅಂತ ಹಿರಿಯರು ಹೇಳೋದು. ಆಗುತ್ತೆ, ಲೇಟ್ ಆಗುತ್ತೆ, ದಾರಿಯಲ್ಲಿ ಸಿಗ್ತಿರ್ತಾರೆ, ಫೋಟೋ ತೆಗೆಸ್ಕೊಳ್ಳಿ ಅಂತಿರ್ತಾರೆ. ಮಲ್ಲಣ್ಣವರು ಭಾಳ ದಿವಸ ಆದಮೇಲೆ ಮಿನಿಸ್ಟ್ರ್ ಆದಮೇಲೆ ಬಂದಿಲ್ಲ ನಮ್ಮ ಭಾಗಕ್ಕೆ. ಇವತ್ತು ಕಾರ್ಯಕ್ರಮ ಮುಖಾಂತರವಾಗಿ ಬಂದಿರೋದ್ರಿಂದ ಮಲ್ಲಣ್ಣನ ಬಗ್ಗೆ ಅಭಿಮಾನ ಇಟ್ಕೊಂಡಿರೋರು ಎಲ್ಲರೂ ಫೋಟೋ ತೆಗೆಸ್ಕೋಬೇಕು ಅಂತ ಪ್ರೀತಿಯಿಂದ ಅವ್ರ ಹತ್ರ ಹೋದಾಗ ತಳ್ಳೋಕ್ಕಾಗಲ್ಲ, ಅದರಿಂದ ಲೇಟ್ ಆಯಿತು. ಗುಳೆಲಕ್ಕಮ್ಮನ ಹತ್ರ ನಾವೊಂದು ಪ್ರಮಾಣ ಮಾಡಬೇಕಾಗಿದೆ. ನಮ್ಮ ಕಾರ್ಯಕರ್ತರಿಗೆ ಹೇಳ್ತಿದ್ದೀವಿ ಏನು ಅಂತಂದರೆ, ಇವತ್ತು ನೀವು ಊರಿಗೆ ಹೋಗೋತ್ತಿಗೆ ರಾತ್ರಿ ಆಗುತ್ತೆ. ಫಂಕ್ಷನ್ ಆಯಿತು, ಮಾತಾಡಿದ್ದಾಯಿತು, ಓಟ್ ಹಾಕೋದು ಅಷ್ಟೇ ಅಂತ ಕುತ್ಕೋಬೇಡಿ. ದಯವಿಟ್ಟು ನಿಮ್ಮ ಊರಿಗೆ ಹೋಗಿ ಪ್ರತಿ ಹಳ್ಳಿ ಪ್ರತಿ ಬೂತನ್ನು ನೀವು ಕಾಯಬೇಕಾಗಿದೆ. ಹಿತ್ಲ ಭಾಗದಲ್ಲಿ ಬರೋರು, ಇಲಿ ಕೊರದಂಗೆ ಬರೋರು ಎಲ್ಲರೂ ಇರ್ತಾರೆ. ಅವ್ರನ್ನ ಒಳಗಡೆ ಬಿಡದೆ ನಮ್ಮವನ್ನು ನಾವು ಕಾಪಾಡ್ಕೋಬೇಕು. ಗುಳೆಲಕ್ಕಮ್ಮನ ಹತ್ರ ಎಲ್ಲರೂ ಕೂತಿದ್ದೀವಿ. ಇದು ಬಯಲು ನಾವು ತಗೊಂಡು ಭಾಳ ಜನ ಸೇರ್ತಾರೆ ಅಂತ ಈ ಜಾಗದಲ್ಲಿ ನಾವು ಮಾಡಿರೋವಂಥದ್ದು. ದೇವಿ ಸನ್ನಿಧಿ ಇದ್ದಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತೀವಿ ಅಂತ ಒಂದು ಜೈಕಾರ ಹಾಕ್ಬಿಡಿ ಎಲ್ಲರೂ. ಕಾಂಗ್ರೆಸ್ ಪಕ್ಷಕ್ಕೆ ಈ ಜೈಕಾರ ಡೆಲ್ಲಿವರೆಗೂ ಹೋಗ್ಬೇಕು. ಯಾಕಂದರೆ ನಮ್ಮ ಕನ್ನಡದ ಧ್ವನಿ ಕೇಳಬೇಕು ಸಂಸದಲ್ಲಿ. ಅಂದರೆ ಹೋದ್ಸಲ ನಾವು ಬರೀ ಒಬ್ಬ ಕ್ಯಾಂಡಿಡೇಟ್ ಅಭ್ಯರ್ಥಿನ MP ಮಾಡಿ ಕಳಿಸಿದ್ವಿ. ಈ ಸಲ 20ಗಿಂತ ನೀವು ಯಾರು ಕಳಿಸ್ಬಾರ್ದು. ನಮ್ಮ ಕಷ್ಟ ಸುಖಗಳನ್ನು ನೋಡೋದಕ್ಕೆ, ನಮ್ಮ ಭಾವನೆಗಳನ್ನು, ನಮ್ಮ ಸಂಸ್ಕೃತಿಯನ್ನು ತಿಳಿಸೋದಕ್ಕೆ ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚು MP ಗಳು ಹೋದರೆ ಸಂಸದಲ್ಲೇ ನಾವು ಗಂಟೆ ಬಾರಿಸ್ಬೋದು, ಗಲಾಟೆನೂ ಮಾಡ್ಬೋದು. ಇದನ್ನು ನೀವು ಅತಿ ಹೆಚ್ಚಾಗಿ ನಾವಿಲ್ಲೇ ಗುಳೆಲಕ್ಕಮ್ಮನಿಂದನೇ ಶುರು ಮಾಡಿ ದಾವಣಗೆರೆ ಜಿಲ್ಲೆಯಿಂದ ನಿಂತಿರುವಂಥ ಕಾಂಗ್ರೆಸ್ ಅಭ್ಯರ್ಥಿಗೆ ಡಾಕ್ಟರ್ ಪ್ರಭಾ ಅವರಿಗೆ ವೋಟ್ ಹಾಕ್ತೀವಿ ಅಂತ ಇವತ್ತು ನೀವು ಮನಸ್ಸಲ್ಲಿ ಮಾಡಿ, ನೀವು ವೋಟ್ ಹಾಕೋ ಜೊತೆಗೆ ನಿಮ್ಮಿಂದ ಒಂದು 10 ಜನಗಳು ವೋಟ್ ಹಾಕೋಂಗೆ ನೀವೆಲ್ಲರೂ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮನ್ನು ಇಲ್ಲಿ ಸೇರಿಸಿದ್ದೀವಿ ಬಹಿರಂಗ ಸಭೆಯಾಗಿ. ಮಲ್ಲಣ್ಣವ್ರು ಬರ್ತಾರೆ ಅಂದಿದ್ದಕ್ಕೆ ಯಾಕೆ ವೋಟ್ ಕೇಳ್ತೀರಾ ಅಂತ ನೀವು ಕೇಳ್ಬೋದು. ಕೇಳೋದಕ್ಕೆ ನಮ್ಗೆ ಹಕ್ಕಿದೆ. ಹೋದ ವರ್ಷದಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ. 5 ಗ್ಯಾರಂಟಿಯಲ್ಲಿ ನೀವೆಲ್ಲರೂ ನಾವು ಪಡ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಲಾಸ್ಟು ಈಗ 2 ತಿಂಗಳಿಂದ ಬಂದಿರೋ ಅಂಥ ಯುವ ನಿಧಿನೇ 10 ತಿಂಗಳೊಳಗೆ ನಮ್ಮದು ಗ್ಯಾರಂಟಿ ಯೋಜನೆಗಳು ಮಾತಿಗೆ ಕೊಟ್ಟಂಗೆ ನಾವೆಲ್ಲ ಗ್ಯಾರಂಟಿಯನ್ನು ಸಿದ್ದರಾಮಯ್ಯ ಸರ್ಕಾರದವರು ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ ಮತ್ತು DK ಸರ್ ಅವರು ಸೇರಿಬಿಟ್ಟು ಯೋಜನೆ ಮಾಡಿರೋವಂಥ ಈ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿ ನಾವು ಮುಂದೆ ನಡೆದಿದ್ದೀವಿ. ಅದನ್ನು ಕಳ್ತನ ಮಾಡಿಬಿಟ್ಟು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂಥ ಗ್ಯಾರಂಟಿ ಯೋಜನೆಗಳು ಇಡೀ ದೇಶದ ತುಂಬ ಡಂಗುರ ಸಾರ್ತಾ ಇದ್ದಾರೆ. ಈ ಯೋಜನೆ ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂತ ಎಲ್ಲರಿಗೂ ಹೆದರಿಕೆ ಹುಟ್ಟಿಸಿದೆ, ವಿರೋಧ ಪಕ್ಷದವರಿಗೆಲ್ಲರಿಗೂ. ಉತ್ತರ ಭಾರತದಲ್ಲಿ ಅವರು ಅಲ್ಲಿ ಬಲಾಢ್ಯರು ಇರ್ಬೋದು, ಬಟ್ ನಮ್ಮ ದಕ್ಷಿಣ ಭಾರತದಲ್ಲಿ ಅವರು ಯಾರು ಇಲ್ಲಿ ಬಲಾಢ್ಯರು ಆಗಿ ಇಲ್ಲ. ದಯವಿಟ್ಟು ಯೋಚನೆ ಮಾಡಿ. ನಾವು ದಕ್ಷಿಣ ಭಾರತದವರು ತುಂಬ ಬುದ್ಧಿವಂತರು. ಯಾರಿಗೆ ವೋಟ್ ಹಾಕಬೇಕು, ಯಾರಿಗಿದು ಅಂತ ತಿಳ್ಕೊಂಡು ಹಾಕಿ. ಇವತ್ತು ನೀವು ಹೇಳಬೇಕು ಯೋಜನೆ ತಗೊಂಡಿದ್ದೀರಾ ಅಂತ. ನಮ್ಮ ಹೆಣ್ಮಕ್ಳು ಇವತ್ತೆಲ್ಲರೂ ತುಂಬ ಜನ ತಗೊಂಡು ಕೂತಿದ್ದೀರಾ. ನೀವು ಹೋಗ್ಬಿಟ್ಟು ಅಕ್ಕಪಕ್ಕದವರು ಮನೆಯವರಿಗೂ ನಾವು ಯೋಜನೆ ತಗೊಂಡಿರೋಂಥ
2,000 ರೂಪಾಯಿ ಆಗಿರಲಿ, ಅಕ್ಕಿ ಆಗಿರಲಿ, ಅಥವಾ ಗೃಹ ಜ್ಯೋತಿ ಆಗಿರಲಿ, ಈ ಥರದ ಶಕ್ತಿ ಯೋಜನಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಫ್ರೀ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, ತವ್ರ ಮನೆಗೆ ಹೋಗೋದಕ್ಕೆ ಫ್ರೀ ಬಸ್ಸಲ್ಲಿ ಹೋಗ್ತಿದ್ದೀರಾ. ಮೊದಲೆಲ್ಲ ಗಂಡನ ಕಾಯ್ತಾ ಇದ್ರಿ, ದುಡ್ಡು ಕೊಡು ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ. ಈಗ ಯಾರು ಕಾಯ್ತಾ ಇಲ್ಲ, ಗಂಡಗೆ ಹೇಳ್ತಾರೆ ನಾನು ನಮ್ಮ ತಾಯಿ ಮನೆಗೆ ಹೋಗತ್ತೀನಿ 2 ದಿವಸ ಇರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾರೋ ಹೇಳ್ತಾ ಇದ್ರು, ಒಬ್ರು ನಮ್ಮ ಮುಖಂಡರು, ಹಳ್ಳಿಯ ಜನತೆಗೆ, ಹಳ್ಳಿಯ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದ್ರಿಂದ ಹಾದಿ ತಪ್ತಾ ಇದ್ದಾರೆ ಅಂತ. 2,000 ರೂಪಾಯಿ ಕೊಟ್ಟಿದ್ದಕ್ಕೆ ಹಾದಿ ತಪ್ಪಿಲ್ಲ. 2,000 ರೂಪಾಯಿ ಕೊಟ್ಟಿದ್ದ ಹೆಣ್ಮಕ್ಳು ತಗೊಂಡಿರುವಂಥವ್ರು ಸಬಲವಾಗಿ ದೃಢವಾಗಿ ನಿಲ್ಲೋದಕ್ಕೆ ಅವಕಾಶ ಆಗಿದೆ. ಯಾಕಂದ್ರೆ ಕಷ್ಟ ಕಾಲಲ್ಲಿ ಆ 2,000 ರೂಪಾಯಿ ನಮಗೆ ಅನುಕೂಲ ಆಗ್ತಿದೆ. ಮಕ್ಕಳು ಫೀಸಿಗೆ ಉದಾಹರಣೆ, ಮಕ್ಕಳು ಫೀಸು ಒಬ್ಬ ಹುಡುಗ SLC ಪಾಸ್ ಆಗಿದ್ದ, ನಮ್ಮ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿದ್ದಾನೆ, ಅವನು ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಅವನಿಗೆ ತಂದೆ ಇಲ್ಲ, ತಾಯಿ ಇದ್ದಾರೆ, ಬಡವರು. ಆತ ಇಂಟರ್ವ್ಯೂ ಅಲ್ಲಿ ಕೇಳ್ತಾ ಇರೋ ಕ್ಲಿಪ್ಪಿಂಗ್ ಅಲ್ಲಿ ನಾವು ನೋಡಿದಾಗ ಗೊತ್ತಾಯ್ತು. ಆ ಹುಡುಗ ಹೇಳ್ತಾ ಇದ್ದ, ಸಿದ್ದರಾಮಯ್ಯ ಅವ್ರ ಸರ್ಕಾರ 2,000 ಕೊಟ್ಟಿದ್ದಕ್ಕೆ ನಾನು SLC ಪಾಸ್ ಪ್ರಥಮ ರ್ಯಾಂಕ್ ಬರೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ. ಇದು ಎಷ್ಟು ನಿಜ. ನಮ್ಮ ಮಕ್ಕಳು ಅಳ್ತಾ ಇದೆ ಅಂತಂದೇಳಿ ಪಕ್ಕದ ಮನೆಯಲ್ಲಿ ನಮ್ಮ ದುಡ್ಡು ಇಲ್ದಾಗ ಹಾಲು ಕುಡಿಯೋದಕ್ಕೆ ಮಗುಗ್ ಬೇಕಾದ ಪಕ್ಕದ ಮನೆಗೆ ಹೋಗಿ ನಾವು ಕೇಳ್ತಾ ಇದ್ವಿ. ಈಗ ಪರಿಸ್ಥಿತಿ ಇಲ್ಲ. 10 ತಿಂಗಳಿಂದ ಹೆಣ್ಮಕ್ಳಿಗೆ ಬ್ಯಾಂಕಲ್ಲಿ 2,000 ರೂಪಾಯಿ ಬೀಳುತ್ತೆ. ಅದರಲ್ಲಿ 2,000 ರೂಪಾಯಿ ಇಸ್ಕೊಂಡ್ಬಿಟ್ರು ಹಾಲು ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಪ್ಯಾಕೆಟ್ ಹಾಲು ತಗೊಂಡ್ಬಂದು ಹಾಲು ಕುಡಿಸ್ತಾ ಇದ್ದಾರೆ. GST ಹಾಲ್ ಮೇಲೆ, ಮೊಟ್ಟೆ ಮೇಲೆ, ಬ್ರೆಡ್ ಮೇಲೆ ಹಾಕಿದ್ರು. ಬಟ್ ಅದರಿಂದ ನಮ್ಮ ಬಡ ಹೆಣ್ಮಕ್ಳು ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ GST ಆ್ಯಡ್ ಮಾಡಿ ಕೊಟ್ಟು ನಾವು ಅದು ತಗೊಳ್ತಾ ಇದ್ವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈ ಥರ ಇರೋ ಮುಂದೆ ನಮಗೆ ಹಕ್ಕಿದೆ. ನಿಮ್ಮ ಎದುರಿಗೆ ಬಂದ್ಬಿಟ್ಟು ನಾವು ಮಾಡಿದ್ದೀವಿ, ನಾವು ಯೋಜನೆಗಳು ಮಾಡಿದ್ದೀವಿ, ನಿಮ್ಮ ಓಟು ನಮಗೆ ಕೊಡಿ ಅಂತ ನಾವು ಕೇಳೋದಕ್ಕೆ ಬಂದಿದ್ದೀವಿ. ಈ ಕಾರಣಕ್ಕೋಸ್ಕರನೇ ನೀವೆಲ್ಲರೂ ಪ್ರತಿಯೊಬ್ಬ ಹಳ್ಳಿಯಲ್ಲಿ ಪ್ರತಿಯೊಬ್ಬರು 10 ಮನೆಗಳಿಗೆ ಹೋಗಿ ಮತದಾನ ಮಾಡಿಸಿ ಎಚ್ಚೆತ್ಕೊಳ್ಳಿ. ಇನ್ನ ಟೈಮ್ ಇದೆ ಅನ್ಬೇಡಿ, ಟೈಮ್ ಇಲ್ಲ, 11 ಗಂಟೆ ಇದೆ. ನೀವೆಲ್ಲ ಈ ಭಾಗದವ್ರು ಎಲ್ಲರೂ ನನಗೆ ಓಟು ಚೆನ್ನಾಗಿ ಮಾಡಿದ್ದೀರಾ. ನನ್ನ ಎಲೆಕ್ಷನ್ ಹೆಂಗೆ ವಾಲಂಟಿಯರ್ ಆಗಿ ಬಂದು ಕೆಲಸ ಮಾಡಿದ್ದೀರೋ ಅದೇ ಥರ ವಾಲಂಟಿಯರ್ ಆಗಿ ಬಂದು ಪ್ರಭಾ ಅವರಿಗೆ ನೀವು ಓಟ್ ಹಾಕ್ಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಪ್ರಭಾ ಅವರಿಗೆ ಬರೋಕ್ಕಾಗಿಲ್ಲ, ಯಾಕಂದರೆ 1200 ಹಳ್ಳಿ ತಿರುಗೋದು ತುಂಬ ಕಷ್ಟ. 8 ಕಾನ್ಸ್ಟೆನ್ಸಿ ತಿರುಗಬೇಕು. ಅವ್ರ ಪರವಾಗಿ ಮಲ್ಲಣ್ಣವ್ರು ಬಂದಿದ್ದಾರೆ, ಅವರಿಬ್ಬರು ಪರವಾಗಿ ನಾವಿದ್ದೀವಿ, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ನಿಮ್ಮಲ್ಲಿ ಬರ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಮುಖಂಡರು ಮಾತಾಡ್ಬೋದು. ಬಟ್ ನಿಮ್ಮ ಕೆಲಸ ಕಾರ್ಯ ಬುನಾದಿ ಎಲ್ಲಿ ಅಂದರೆ ನಿಮ್ಮಿಂದನೇ ಬುನಾದಿ ಭದ್ರ ಇತ್ತು ಅಂತಂದ್ರೆ ಯಾರು ಅಳ್ಳಾಡ್ಸಕ್ಕೆ ಸಾಧ್ಯನೇ ಇಲ್ಲ. ಈ ಬುನಾದಿ ಭದ್ರ ಮಾಡಬೇಕಂದ್ರೆ ನಮ್ಮ ಬೂತನ್ನು ಭದ್ರ ಮಾಡಿ. ದಕ್ಷಿಣ ಭಾರತದವರು ನಾವು ವಿದ್ಯಾವಂತರು, ಅದನ್ನು ನೀವು ತೋರಿಸ್ಕೊಡಿ ಅಂತ ಹೇಳ್ತಾ ಇವತ್ತು ನನಗೆ ಮಾತಾಡೋದಕ್ಕೆ ಆಕ್ನಾಳು ಭಾಗದ ಎಲ್ಲ ಗ್ರಾಮದ ಎಲ್ಲ ಪಂಚಾಯತಿಗೆ ಜನತೆಗೆ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ